ಹಾಯ್ ಎಲ್ಲರಿಗೂ ಶ್ರೀರಾಮನವಮಿ ಜಯಂತಿಯ ಶುಭಾಶಯಗಳು. ಇಂದು ರಾಮ ಹುಟ್ಟಿದ ದಿನವನ್ನು ನಾವು ಶ್ರೀರಾಮನವಮಿ ಅಂತ ಆಚರಿಸ್ತೀವಿ. ಅದರಲ್ಲೂ ನಮ್ಮ ಹಿಂದೂ ಸಂಪ್ರದಾಯದಂತೆ ಒಂದೊಂದು ಹಬ್ಬ ನಾವು ಆಚರಣೆ ಮಾಡಬೇಕಾದ್ರೂ ಅದರದ್ದೇ ಆದ ಹಿಂದಿನ ಮಹತ್ವಗಳು ಇರುತ್ತದೆ. ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಯುಗಾದಿ ಆದಮೇಲೆ ಅಂತೂ ತುಂಬ ಬೇಸಿಗೆ ಸ್ಟಾರ್ಟ್ ಆಗುತ್ತೆ, ಸೆಕೆ. ಹಂಗಾಗಿ ಯುಗಾದಿ ನಂತರ ಬರೋ ಹಬ್ಬನೇ ಶ್ರೀರಾಮನವಮಿ. ಅದರಲ್ಲಿ ನಾವು ಕೋಸಂಬರಿ, ಪಾನಕ, ಮಜ್ಜಿಗೆನ ಮಾಡಿ ದೇವ್ರ ಮುಂದೆ ನೈವೇದ್ಯಕ್ಕಿಟ್ಟು ಮನೆಗಳಲ್ಲಿ ಮತ್ತು ದೇವಸ್ಥಾನಗಳಲ್ಲೆಲ್ಲ ಮಾಡಿ ಹಂಚುತ್ತಾರೆ. ಯಾಕಪ್ಪ ಅಂದರೆ ಈ ಬೇಸಿಗೆ ಆಗಿರೋದ್ರಿಂದ ಬಾಡಿಲಿ ಡಿಹೈಡ್ರೇಷನ್ ಅಂದರೆ ನೀರಿನ ಅಂಶ ಕಡಿಮೆ ಆಗ್ತಾ ಇರುತ್ತೆ. ಅಂದರೆ ನಾವು ಯಾವ್ದಾರ ಈಗ ಜನಗಳು ತುಂಬ ಬ್ಯುಸಿಲಿದ್ದಾಗ ನೀವು ಈ ಥರ ಮಾಡ್ಕೊಂಡು ಕುಡೀರಿ ಅಂದರೆ ಅಯ್ಯೋ ಇವರೇನೋ ಹೇಳ್ತಾರೆ ಅನ್ನೋ ಬ್ಯುಸಿಲಿರ್ತಾರೆ. ಹಂಗಾಗಿ ನಾವು ಒಂದೊಂದು ಹಬ್ಬಕ್ಕೂ ಒಂದೊಂದು ಮಹತ್ವ, ಒಂದೊಂದು ಹಿನ್ನೆಲೆ ಇರೋದ್ರಿಂದ ಈ ಥರ ಆಚರಣೆ ಒಂದೊಂದು ಹಬ್ಬಕ್ಕೂ ನಮ್ಮ ಭಾರತೀಯ ಸಂಸ್ಕೃತಿ ಇದೆ. ಅದರಲ್ಲೂ ಒಂದೊಂದು ಹಬ್ಬ ನಾವು ಆಚರಣೆ ಮಾಡ್ತೀವಿ ಅಂದರೂ ಅದು ಹಬ್ಬಕ್ಕೆ ಒಂದೊಂದು ಹಿನ್ನಡೆ, ಅದರ ಹಬ್ಬದ ಒಂದು ಹಿನ್ನಡೆ, ಯಾಕೆ ಆಚರಣೆ ಮಾಡ್ತೀವಿ ಅನ್ನೋದಕ್ಕೆ ಒಂದು ಪ್ರಾಮುಖ್ಯತೆ ಇರುತ್ತೆ. ಈ ಶ್ರೀರಾಮನವಮಿಗೂ ಅಷ್ಟೇ ಬೇಸಿಗೆ ಕಾಲ ಇರುತ್ತೆ, ನಮ್ಮ ದೇಹ ತಂಪಾಗಿರಬೇಕು ಮತ್ತು ನಾವು ಕಾರಣಕ್ಕೋಸ್ಕರ ನಾವು ಪಾನಕ, ಮಜ್ಜಿಗೆ, ಕೋಸಂಬರಿ ಎಲ್ಲ ಮಾಡ್ಕೊಂಡು ತಿನ್ನೋದಾಗಿರುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಶ್ರೀರಾಮನವಮಿನ ಎಲ್ಲ ಕಡೆಯೂ ಹೀಗೆ ಆಚರಣೆ ಮಾಡ್ತಾರೆ. ನಿಮ್ಮ ಕಡೆ ಹೇಗೆ ಆಚರಣೆ ಅಂತ ಮಾಡ್ತಾಯಿದ್ದೀರಾ ಅಂತ ತಿಳಿಸ್ಕೊಡಿ. ಮತ್ತು ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇದು ನನ್ನ ಮಿನಿ ಲಾಗ್ ಆಗಿರುತ್ತೆ. ನಮ್ಮ ಮನೇಲಿ ಅಷ್ಟು ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ, ಸ್ನಾನ ಮಾಡಿ, ಪೂಜೆ ಮಾಡಿ, ಪಾನಕ, ಕೋಸಂಬರಿ, ಮಜ್ಜಿಗೆ ಎಲ್ಲ ಮಾಡಿ ನೈವೇದ್ಯಕ್ಕಿಟ್ಟು ಈಗ ತಿಂಡಿ ಮಾಡಿ ಇಲ್ಲಿಗೆ ಶ್ರೀರಾಮನವಮಿ ಮುಗಿಸಿದ್ದೀವಿ. ಟೆಂಪಲ್ಗೆ ಹೋಗಿ ಬರಬೇಕು. ಓಕೆ ಫ್ರೆಂಡ್ಸ್, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರೋ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.